ಕೋವಿಶೀಲ್ಡ್ ಕೊರೋನಾ ಲಸಿಕೆ ಅಡ್ಡ ಪರಿಣಾಮಗಳನ್ನು ಹೊಂದಿದೆ ಮತ್ತು ಇದನ್ನು ಸ್ವತಃ ಆಸ್ಟ್ರಾಜೆನಿಕಾ ಕಂಪನಿಯವರು ಬ್ರಿಟನ್ನ ಕೋರ್ಟ್ನಲ್ಲಿ ಒಪ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯುತ್ತಿದ್ದಂತೆ ನಮ್ಮಲ್ಲಿ ಒಂದು ತರಹದ ಭಯ ಆತಂಕ ಉಂಟಾಗಿರೋದಂತೂ ನಿಜ. ಬ್ರಿಟನ್ ಸ್ವೀಡಿಶ್ ದೇಶದ ಆಸ್ಟ್ರಾಜೆನಿಕಾ ಕಂಪನಿಯವರು ಕೊರೋನಾ ವಿರುದ್ಧ ರಕ್ಷಣೆ ನೀಡುವಂತಹ ಕೋವಿಶೀಲ್ಡ್ ಲಸಿಕೆಯನ್ನು ಸಂಶೋಧಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ಅದನ್ನು ಜಗತ್ತಿನಾದ್ಯಂತ ಕೋಟ್ಯಾಂತರ ಜನ ತೆಗೆದುಕೊಂಡಿದ್ದಾರೆ. ಭಾರತದಲ್ಲಿ ಕೂಡ ಕೋಟ್ಯಾಂತರ ಜನ ಈ ಲಸಿಕೆಯನ್ನು ತೆಗೆದುಕೊಂಡಿದ್ದಾರೆ. ಭಾರತದ ಜನರಿಗೆ ಸುಮಾರು 175 ಕೋಟಿ ಲಸಿಕೆಗಳನ್ನು ನೀಡಲಾಗಿದೆ. ಈ ಕೋವಿಶೀಲ್ಡ್ ನಿಜವಾಗಿಯೂ ಅಪಾಯಕಾರಿನ. ಈ ಲಸಿಕೆಯನ್ನು ತೆಗೆದುಕೊಂಡವರಿಗೆ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟುವಂತೆ ಮಾಡುತ್ತದೆ ಮತ್ತು ಇದರಿಂದ ಹೃದಯಾಘಾತ, ಪಾರ್ಶ್ವವಾಯುಗಳಾಗುತ್ತವೆ ಎನ್ನುವಂಥ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯುತ್ತಿದ್ದಂತೆ ಭಾರತದ ಸರ್ಕಾರದ ವಿರುದ್ಧ ಲಸಿಕೆಯನ್ನು ಆರಂಭದಿಂದಲೂ ವಿರೋಧಿಸಿದ ಹಲವಾರು ಜನ ಮುಗಿಬೀಳ್ತಾರೆ ಮತ್ತು ಇದು ಸಹಜ ಕೂಡ. ಕೋವಿಶೀಲ್ಡ್ ತಯಾರಕರೇ ಹೇಳಿದಂತೆ ಈ ಲಸಿಕೆಯಿಂದ ರಕ್ತನಾಳಗಳನ್ನು ಹೆಪ್ಪುಗಟ್ಟಿಸುವಂಥ TTS ಎನ್ನುವಂಥ ಒಂದು ಸ್ಥಿತಿ ಉಂಟಾಗುತ್ತೆ. ಆದರೆ ನಾವೆಲ್ಲರೂ ಅಂದ್ಕೊಂಡಂತೆ ಈ ಅಡ್ಡ ಪರಿಣಾಮವನ್ನ ಆಸ್ಟ್ರಾಜೆನಿಕಾ ಕಂಪನಿಯವರು ಮುಚ್ಚಿಟ್ಟಿಲ್ಲ. 16 ಏಪ್ರಿಲ್ 2021 ಇದರ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿತ್ತು. WHO ಪ್ರಕಾರ ಕೋವಿಶೀಲ್ಡ್ ಲಸಿಕೆಯಿಂದ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟುವಂತೆ ಮಾಡುವ ಮತ್ತು ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ವಿರಳವಾದ ಒಂದು ಅಡ್ಡ ಪರಿಣಾಮ ಆಗ್ತಿರೋದು ಸತ್ಯ ಅಂತ ಗೊತ್ತಾಗಿತ್ತು. ಅದೇ ಪ್ರಕಟಣೆಯಲ್ಲಿ WHO ಈ ವಿರಳ ಅಡ್ಡ ಪರಿಣಾಮವು ಲಸಿಕೆಯನ್ನ ತೆಗೆದುಕೊಂಡಂತ ಬ್ರಿಟನ್ನಿನ 10 ಲಕ್ಷ ಜನರಲ್ಲಿ 4 ಜನರಲ್ಲಿ ಮತ್ತು ಯುರೋಪಿಯನ್ ಯೂನಿಯನ್ ದೇಶದ 10 ಲಕ್ಷ ಜನರಲ್ಲಿ ಒಬ್ಬರಿಗೆ ಕಂಡು ಬಂದಿದೆ ಅಂತ ತಿಳಿಸುತ್ತೆ. ಇದರ ಜೊತೆಗೆ ಈ ರಕ್ತ ಹೆಪ್ಪುಗಟ್ಟುವ ಲಕ್ಷಣಗಳು ಹೊಟ್ಟೆ ಮತ್ತು ಮೆದುಳಿನ ಭಾಗದಲ್ಲಿ ಕಂಡು ಬಂದಿರುವ ಬಗ್ಗೆ ವೈದ್ಯರಿಗೆ ಸಲಹೆಯನ್ನು ಕೂಡ ನೀಡುತ್ತೆ ಮತ್ತು ಪ್ರಮುಖವಾಗಿ ಈ ಲಕ್ಷಣಗಳು ಲಸಿಕೆ ಪಡೆದ 4 ರಿಂದ 20 ದಿನಗಳ ಒಳಗೆ ಕಂಡು ಬಂದಿದ್ದನ್ನ WHOದ ಪತ್ರಿಕಾ ಪ್ರಕಟಣೆ ತಿಳಿಸುತ್ತೆ. ಏನಿದು TTS ಅಂದ್ರೆ? ಥ್ರೋಂಬೋಸಿಸ್ ವಿತ್ ಥ್ರೋಂಬೋಸೈಟೋಪಿನಿಯಾ ಸಿಂಡ್ರೋಮ್ ಅಥವಾ ವ್ಯಾಕ್ಸಿನ್ ಇಂಡ್ಯೂಸ್ಡ್ ಇಮ್ಯೂನ್ ಥ್ರೋಂಬೋಸೈಟಿಕ್ ಥ್ರೋಂಬೋಸೈಟೋಪಿನಿಯಾ ಅಂತ ಅಥವಾ VITT ಅಂತ. ಇದೊಂದು ವಿರಳವಾದ ಲಸಿಕೆ ಸಂಬಂಧಿತ ಅಡ್ಡ ಪರಿಣಾಮವಾಗಿದೆ. ಇದರಿಂದ ರಕ್ತದಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ ಮತ್ತು ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ. ಇದರಿಂದ ಸೌಮ್ಯವಾದ ಗುಣಲಕ್ಷಣಗಳು ಕಾಣಿಸ್ಕೋಬಹುದು ಮತ್ತು ಕೆಲವರಲ್ಲಿ ಇದರ ಪರಿಣಾಮ ಮಾರಣಾಂತಿಕವಾಗಿ ಕೂಡ ಆಗಬಹುದು. ಇದರಿಂದ ಏನ್ ಪರಿಣಾಮ ಆಗುತ್ತೆ? ಮುಖ್ಯವಾಗಿ ದೇಹದ 3 ಭಾಗಗಳಲ್ಲಿ ರಕ್ತ ಹೆಪ್ಪುಗಟ್ಟಿದಾಗ ಮಾರಣಾಂತಿಕ ಲಕ್ಷಣಗಳು ಉಂಟಾಗ್ತವೆ. ಮೊದಲನೇದು ಸೆರೆಬ್ರಲ್ ವೆನಸ್ ಸೈನಸ್ ಥ್ರೋಂಬೋಸಿಸ್ ಅಂತ ಅಂದ್ರೆ CVST ಅಂತ. ಇದು ಮೆದುಳಿಗೆ ರಕ್ತವನ್ನು ಹರಿಸುವಂತ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿದಾಗ ಆಗುತ್ತೆ. ಇದರಿಂದ ಮೆದುಳಿಗೆ ರಕ್ತ ಸರಾಗವಾಗಿ ಹರಿಯೋದಿಲ್ಲ ಮತ್ತು ಇದರಿಂದ ರಕ್ತನಾಳಗಳಲ್ಲಿ ಒತ್ತಡ ಕೂಡ ಹೆಚ್ಚಾಗುತ್ತೆ. ಈ ಒತ್ತಡ ಹೆಚ್ಚಾಗೋದ್ರಿಂದ ಮೆದುಳಿನಲ್ಲಿ ಊತ ಮತ್ತು ರಕ್ತಸ್ರಾವಗಳು ಉಂಟಾಗ್ತವೆ. ಇದರಿಂದ ಪಾರ್ಶ್ವವಾಯು ಮತ್ತು ಮೆದುಳಿಗೆ ಹಾನಿಯಾಗುವಂತಹ ಮಾರಣಾಂತಿಕ ಸ್ಥಿತಿ ಉಂಟಾಗುತ್ತೆ. ಎರಡನೆಯದು ಕೊರೋನರಿ ಥ್ರೋಂಬೋಸಿಸ್ ಅಂತ. ಇದು ಹೃದಯದ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿದಾಗ ಆಗುತ್ತೆ. ಇದರಿಂದ ರಕ್ತ ಸರಾಗವಾಗಿ ಹರಿಯೋದಿಲ್ಲ ಮತ್ತು ಆಮ್ಲಜನಕದ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗುತ್ತೆ. ಇದರಿಂದ ಹೃದಯಾಘಾತವಾಗುತ್ತೆ ಮತ್ತು ರಕ್ತ ಪೂರೈಕೆಯನ್ನು ಸರಾಗವಾಗಿಸುವ ಪ್ರಯತ್ನದಲ್ಲಿ ರಕ್ತನಾಳಗಳ ಮೇಲೆ ಒತ್ತಡ ಕೂಡ ಹೆಚ್ಚಾಗುತ್ತೆ. ಇದರಿಂದ ಹೃದಯದ ಸ್ನಾಯುಗಳಿಗೆ ಅಪಾರವಾದ ಹಾನಿಯಾಗುತ್ತೆ ಮತ್ತು ಇದು ಮಾರಣಾಂತಿಕ ಕೂಡ ಆಗುತ್ತೆ. ಮೂರನೆಯದು ಪಲ್ಮೊನರಿ ಎಂಬೋಲಿಸಮ್ ಅಂತ. ಇದು ಶ್ವಾಸಕೋಶದ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿದಾಗ ಆಗುತ್ತೆ. ಇದರಿಂದ ಶ್ವಾಸಕೋಶಕ್ಕೆ ರಕ್ತ ಸರಾಗವಾಗಿ ಹರಿಯೋದಿಲ್ಲ ಮತ್ತು ಇದರಿಂದ ದೇಹದ ಇತರೆ ಭಾಗಗಳಿಗೆ ಆಮ್ಲಜನಕದ ಕೊರತೆಯಾಗಿ ಬೇರೆ ಅಂಗಗಳಿಗೂ ಹಾನಿಯಾಗುತ್ತೆ ಮತ್ತು ಇದು ಮಾರಣಾಂತಿಕ ಕೂಡ ಆಗುತ್ತೆ. ಈ ಕೋವಿಶೀಲ್ಡ್ನ ಅಡ್ಡ ಪರಿಣಾಮದ ಬಗ್ಗೆ ಸಂಶೋಧನೆಗಳು ಹೇಳೋದೇನು?
ಸಂಶೋಧನೆಗಳ ಪ್ರಕಾರ ಆಸ್ಟ್ರಾಜೆನಿಕಾದ ಕೋವಿಶೀಲ್ಡ್ ಮತ್ತು ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿಯ ಜಾನ್ಸನ್ ಕೋವಿಡ್-19 ವ್ಯಾಕ್ಸಿನ್ ಎರಡರಲ್ಲೂ ಕೂಡ ಒಂದೇ ತರಹದ ಅಡ್ಡ ಪರಿಣಾಮಗಳು ಆಗುತ್ತವೆ ಮತ್ತು ಈ ಅಡ್ಡ ಪರಿಣಾಮಗಳನ್ನು ಪರೀಕ್ಷಿಸಲು ಕಂಪ್ಲೀಟ್ ಬ್ಲಡ್ ಕೌಂಟ್, ಪೆರಿಫೆರಲ್ ಸ್ಮಿಯರ್, ಡಿ ಡೈಮರ್, ಫೈಬ್ರಿನೋಜನ್, ಕೋಆಗುಲೇಷನ್ ಪ್ಯಾನಲ್, ರೀನಲ್ ಮತ್ತು ಲಿವರ್ ಫಂಕ್ಷನ್ ಟೆಸ್ಟ್ಗಳು, ಎಲೆಕ್ಟ್ರೋಲೈಟ್ ಟೆಸ್ಟ್ಗಳು ಮತ್ತು PF4 ಹೆಪರಿನ್ ಟೆಸ್ಟ್ಗಳನ್ನು ವೈದ್ಯರು ಸೂಚಿಸುವಂತೆ ಸಂಶೋಧನೆಗಳು ಹೇಳುತ್ತವೆ. ಸಂಶೋಧನೆಗಳ ಪ್ರಕಾರ ಈ ಅಡ್ಡ ಪರಿಣಾಮಗಳು ಲಸಿಕೆ ಪಡೆದ 1,00,000 ಜನರಲ್ಲಿ ಸರಾಸರಿ 0.5 ಇಂದ 6.8 ಜನರಲ್ಲಿ ಕಂಡುಬರುತ್ತೆ ಮತ್ತು ಈ ಅಡ್ಡ ಪರಿಣಾಮಗಳು ತೆಗೆದುಕೊಂಡಂತ ಲಸಿಕೆ, ವಯಸ್ಸು, ಲಿಂಗ, ಭೌಗೋಳಿಕ ವಿತರಣೆಗಳ ಮೇಲೆ ಆಧಾರವಾಗಿರುತ್ತೆ. ಬಹುಮುಖ್ಯವಾಗಿ ಈ ಅಡ್ಡ ಪರಿಣಾಮಗಳು ಲಸಿಕೆ ತೆಗೆದುಕೊಂಡ 3 ರಿಂದ 30 ದಿನಗಳ ಒಳಗೆ ಆಗುತ್ತವೆ ಎಂದು ಸಂಶೋಧನೆಗಳು ದೃಢಪಡಿಸಿವೆ. ಇದರ ಜೊತೆಗೆ ಹಲವಾರು ತಜ್ಞ ವೈದ್ಯರು ಕೂಡ ಈ ಅಡ್ಡ ಪರಿಣಾಮಗಳನ್ನು ಅಲ್ಲಗಳೆಯುವುದಿಲ್ಲವಾದರೂ ಈ ಲಕ್ಷಣಗಳು ವಿರಳ ಎನ್ನುವುದನ್ನು ಅವರು ಕೂಡ ಒಪ್ಕೊಳ್ತಾರೆ ಮತ್ತು ಹಲವಾರು ವೈದ್ಯರು ಈ ಲಕ್ಷಣಗಳು ಲಸಿಕೆ ತೆಗೆದುಕೊಂಡ 3 ತಿಂಗಳ ನಂತರ ಬರೋದಿಲ್ಲ ಅಂತ ಖಚಿತಪಡಿಸ್ತಾರೆ. ಅದೆಷ್ಟೋ ಜನರಲ್ಲಿ ಈ ಲಸಿಕೆಯಿಂದ ಹೃದಯಾಘಾತ ಹೆಚ್ಚಾಗಿದೆ ಅನ್ನುವಂಥ ಅನುಮಾನ ಇರೋದಂತೂ ನಿಜ. ಇದಕ್ಕೆ ಕಾರಣಗಳೇನು, ಯಾಕೆ ಹೃದಯಾಘಾತ ಇತ್ತೀಚೆಗೆ ಹೆಚ್ಚಾಗಿದೆ ಎನ್ನುವಂಥ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು, ಬಂಧುಗಳ ಜೊತೆಗೆ ಹಂಚಿಕೊಳ್ಳಿ ಮತ್ತು ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡುವ ಮೂಲಕ ನಾವು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ಪಡೆದುಕೊಳ್ಳಿ. ಆರೋಗ್ಯವೇ ಭಾಗ್ಯ. ಹೆಲ್ತ್ ಈಸ್ ವೆಲ್ತ್. ಧನ್ಯವಾದ.